ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 11 ಫೆಬ್ರವರಿ 2026 ಮುರಳಿ ಬಾಬಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಟುಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಎಲ್ಲರಿಗೂ ಸಂದೇಶ ನೀಡಬೇಕು. ಈಗ ಇದು ಪುರುಷೋತ್ತಮ ಸಂಗಮಯುಗ. ಇಲ್ಲಿ ನೀವು ಪವಿತ್ರರಾಗಲೇಬೇಕು. ಆಗ ನಿಮಗೆ ಸತ್ಯುಗದ ಆಸ್ತಿ ಪ್ರಾಪ್ತಿಯಾಗುತ್ತೆ, ಸ್ವರ್ಗದ ಆಸ್ತಿ ಪ್ರಾಪ್ತಿಯಾಗುತ್ತೆ ಅಂತ ಎಲ್ಲರಿಗೂ ಮೆಸೇಜ್ ಹೇಳ್ರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಲಕ್ಷ್ಮೀ ನಾರಾಯಣರ ರಾಜ್ಯ ಈಗ ಸ್ಥಾಪನೆ ಆಗ್ತಾ ಇದೆ. ಹೊಸ ಯುಗ, ಲಕ್ಷ್ಮೀ ನಾರಾಯಣರ ರಾಜ್ಯ. ಅವಶ್ಯವಾಗಿ ಪವಿತ್ರರಾಗ್ರಿ ಅಂತ ಬಾಬಾ ಹೇಳ್ತಾರೆ. ಮೂರನೇದು, ಉನ್ನತ ಪದವಿಯನ್ನ ಪಡೆದುಕೊಳ್ಳಿಕ್ಕೆ ಬಾಯಿಂದ ಸದಾ ಜ್ಞಾನರತ್ನಗಳೇ ಬರಬೇಕೆ ವಿನಃ ಕಟು ವಚನಗಳು, ಕೆಟ್ಟ ನುಡಿಗಳು ಬರಬಾರದು, ಕಠೋರ ಶಬ್ದಗಳು ಬರಬಾರದು ಅಂತ ಬಾಬಾ ಹೇಳ್ತಾರೆ. ನಾಲ್ಕನೇದು, ಸದಾ ಸಿದ್ಧವಾಗಿ ಅಂದ್ರೆ ಎವರ್ ರೆಡಿ ಆಗಿರಬೇಕು. ಪ್ರತಿಯೊಂದು ಪರಿಸ್ಥಿತಿ ರೂಪದ ಪೇಪರ್ಗಳಲ್ಲಿ ಪೂರ್ಣ ಪಾಸ್ ಆಗ್ಬೇಕು. ಆಗ ಎವರ್ ಹ್ಯಾಪಿ ಆಗಿರ್ತೀರಿ ಅಂತ ಬಾಬಾ ಹೇಳ್ತಾರೆ. ಐದನೇದು, ಸಮಯದಲ್ಲಿ ಸರ್ವಶಕ್ತಿಗಳನ್ನ ಕಾರ್ಯದಲ್ಲಿ ಉಪಯೋಗಿಸುವುದು ಅಂದ್ರೆ ಮಾಸ್ಟರ್ ಸರ್ವಶಕ್ತಿವಂತರು ಆಗುವುದು. 5 ಬಿಂದುಗಳು: ಪುರುಷೋತ್ತಮ ಸಂಗಮಯುಗ, ಪವಿತ್ರತೆ, ಉನ್ನತ ಪದವಿ, ಸದಾ ಸಿದ್ಧ ಎವರ್ ರೆಡಿ, ಮಾಸ್ಟರ್ ಸರ್ವಶಕ್ತಿಮಾನ್. ಇಂದಿನ ಚಿಂತನೆ: ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ. ಪರಂಧಾಮದಿಂದ ಈ ಸೃಷ್ಟಿಗೆ ಬಂದು ಶರೀರ ಎಂಬ ಉಡುಪನ್ನು ಧರಿಸಿಕೊಂಡು ಈ ಸೃಷ್ಟಿಯ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸ್ತಿದ್ದೀನಿ. ನಾನು ಆತ್ಮನೇ ಬೇರೆ, ದೇಹನೇ ಬೇರೆ. ನಾನೀಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಪರಂಪಿತ ಪರಮಾತ್ಮ ಶಿವ ತಂದೆಯವರಿಂದ ಸತ್ಯ ಜ್ಞಾನವನ್ನು ಪಡೆದ ಸತ್ಯ ಶ್ರೇಷ್ಠ ಬ್ರಾಹ್ಮಣ ಆತ್ಮ. ನಾನು ಪವಿತ್ರನಾಗಿದ್ದೇನೆ. ಮನಸ್ಸ, ವಾಚ, ಕರ್ಮಣ, ಸಂಬಂಧ, ಸಂಪರ್ಕದಲ್ಲಿ ಸಂಪೂರ್ಣ ಪವಿತ್ರನಾಗಿ ಪವಿತ್ರ ಯುಗ ಸತ್ಯಯುಗದ ಆಸ್ತಿಗೆ ಅಧಿಕಾರಿಯಾಗುತ್ತೇನೆ. ನಾನು ಆತ್ಮ. ಹೊಸ ಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಸ್ಥಾಪನೆಯಾಗಲಿದೆ. ನಾನು ಸಂಪೂರ್ಣ ಪವಿತ್ರನಾಗಿ ಪವಿತ್ರ ಪ್ರಪಂಚದ ಮಾಲೀಕನಾಗಿ ಉನ್ನತ ಪದವಿಯನ್ನ ಪಡೆದುಕೊಳ್ಳುತ್ತೇನೆ. ನಾನು ಆತ್ಮ. ಸದಾ ಸರ್ವರಿಗೂ ಜ್ಞಾನ ರತ್ನಗಳನ್ನೇ ಹಂಚುತ್ತೇನೆ. ಸದಾ ಮೃದುವಾಗಿ ಮಧುರವಾಗಿರುತ್ತೇನೆ. ಎಲ್ಲರ ಜೊತೆಯಲ್ಲೂ ಸಹ ಹೊಂದಿಕೊಂಡು ಬಾಳುತ್ತೇನೆ. ನಾನು ಸಹಯೋಗಿ, ಸಹಜಯೋಗಿ, ಪವಿತ್ರ ಮೂರ್ತಿ ಆತ್ಮನಾಗಿದ್ದೇನೆ. ನಾನು ಆತ್ಮ. ಸದಾ ಸಿದ್ಧ, ಸದಾ ಎವರೆಡಿಯಾಗಿ ಪ್ರತಿಯೊಂದು ಪರಿಸ್ಥಿತಿ ರೂಪದ ಪೇಪರ್ಗಳಲ್ಲಿ ಪಾಸ್ ಆಗ್ತಕ್ಕಂಥ ಸದಾ ಎವರ್ ಹ್ಯಾಪಿ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ. ತಂದೆ ನೀಡಿರುವ ಸರ್ವಶಕ್ತಿಗಳನ್ನ ಸಮಯಕ್ಕೆ ತಕ್ಕಂತೆ ಕಾರ್ಯದಲ್ಲಿ ಉಪಯೋಗಿಸಿ ಸದಾ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡುವ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ. ನಾನು ಅಶರೀರಿಯಾಗಿದ್ದೇನೆ. ಶರೀರವೇ ಬೇರೆ, ಆತ್ಮನೇ ಬೇರೆ. ನನ್ನ ತಂದೆ ಬಿಂದು ಆಗಿದ್ದಾರೆ, ಪರಂಜ್ಯೋತಿ ಸ್ವರೂಪ. ನನ್ನ ನಿಜವಾದ ಮನೆ ಪರಮಧಾಮ. ಕ್ಷಣದಲ್ಲಿ ಪರಂಧಾಮವನ್ನು ನೋಡ್ತಾ ಇದ್ದೀನಿ. ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಅದಕ್ಕಿಂತಲೂ ಮೇಲೆ ಸ್ವಯಂ ಪ್ರಭೆಯಿಂದ ಕೂಡಿರುವ ನನ್ನ ನಿಜ ಮನೆ. ನಾನಾತ್ಮ ಬಿಂದು ರೂಪದಲ್ಲಿ
ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ಪರಮಧಾಮದಲ್ಲಿ ಆಹಾ, ಎಂತಹ ಸ್ವೀಟ್ ಮಧುರ ಶಾಂತಿ, ಸ್ವಯಂ ಪ್ರಕಾಶ, ಅತಿ ಆಕರ್ಷಣೆ. ನನ್ನ ತಂದೆಯೂ ಬಿಂದು, ನಾನು ಬಿಂದು. ತಂದೆಗೆ ಟಚ್ ಆಗಿದ್ದೇನೆ. ಸಂಪೂರ್ಣ ಶುದ್ಧ ಪವಿತ್ರನಾದೆ. ಸರ್ವ ಗುಣಗಳು, ಸರ್ವ ಶಕ್ತಿಗಳಿಂದ ಶಕ್ತಿಶಾಲಿಯಾಗಿ ನಾನಾತ್ಮ ಬಿಂದು ತಂದೆಯ ಜೊತೆಯ ಅನುಭವ ಮಾಡುತ್ತಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಆತ್ಮ, ಪರಮಾತ್ಮ, ಪರಮಧಾಮ, ನಾನಾತ್ಮ, ನನ್ನ ತಂದೆ ಪರಂಪಿತ ಪರಮಾತ್ಮ, ನನ್ನ ಮನೆ ಪರಂಧಾಮ. ಓಂ ಶಾಂತಿ.